ಈ ಗುಣಿಗಳು ಇವುಗಳೆಲ್ಲಿಂದ ಹಿಡಿದು ನಮಗೆ ಸಿಕ್ಕಾಪಟ್ಟೆ ಖರ್ಚುಗಳು. ಶಾಸಕರು ಮನೆಗಳಾಗ ನಿದ್ದಿಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಎಲೆಕ್ಷನ್ ಬಂದಾಗ ಮಾತ್ರ ಮನೆಗಳ ಬಾಕ್ಲು ಬಂದು ಸ್ವಾಮಿ ಕಾಲು ಹಿಡಿತೀನಿ ಕೈ ಹಿಡ್ತೀನಿ ಅಂತಾರೆ. ತುಂಬ ಹಳ್ಳ ದಿಣ್ಣೆಗಳು ಚಂದಾಪುರದಿಂದ ಬರಬೇಕಾದ್ರೆ ನೋಡ್ರೆ ಇಗ್ಲೂರ್ ಹತ್ರ ಎಲ್ಲ ಹೆಂಗೈತೆ ಅಂದ್ಬಿಟ್ಟು ಹಳ್ಳ ದಿಣ್ಣೆಗಳು. ಯಾರೋ ಪೇಷಂಟ್ ಬರ್ತಾರೆ ಪಾಪ, ಆ ಪೇಷಂಟ್ ಬಂದರೆ ಅವ್ರನ್ನ ಎಮರ್ಜೆನ್ಸಿ ಕರ್ಕೊಳಕ್ಕಾಗ್ತಾಯಿಲ್ಲ. 20 ವರ್ಷದಿಂದ ಆಡಳಿತ ಮಾಡಿ ಸರ್ಕಾರ ಇಲ್ಲಿ ಏನು ಅಭಿವೃದ್ಧಿಗಳಂತೂ ಏನೂ ಮಾಡಿಲ್ಲ. BJP ಸರ್ಕಾರ ಏನು ಮಾಡ್ತಾವ್ರೆ? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಮನೆ ಮುಂದೆ ಏನು ಬೇಕೋ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ರಿ. ಡೆಲಿವರಿ ಪೇಷಂಟ್ಗಳು ಬರ್ತಾರೆ, ಹೆಂಗೆ ಬರಬೇಕು ಈ ಹಳ್ಳ ದಿಣ್ಣೆಯಲ್ಲಿ? ಹೇಳೋರು ಕೇಳೋರೇ ಇಲ್ಲ. ಈ ರಸ್ತೆಗಳು ಕಿತ್ತೋಗಿ ಒಂದು ಸ್ವಲ್ಪ ಟಾರ್ ಹಾಕ್ಬಿಟ್ಟು ಹೋದರೆ ಆ ಟಾರ್ನ ಕಿತ್ತೋಗಿರೋ ಸರ್ಕಾರ ಅಂತ ಹೇಳ್ತಾರೆ. ಅರ್ಧಂಬರ್ಧಂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ತಾಲೂಕು ಆನೇಕಲ್. ಆನೇಕಲ್ ಹೊರವಲಯದಲ್ಲಿ ಅತಿ ವೇಗವಾಗಿ ಬೆಳೆದ ತಾಲೂಕು ಕೇಂದ್ರ. ರಾಜಧಾನಿಗೆ ಕೂಗಳತೆ ದೂರದಲ್ಲಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣಲಿಲ್ಲ. ಹೊರವಲಯದ ಒಂದು ಪ್ರಮುಖ ಬೆಂಗಳೂರಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ತಮಿಳುನಾಡು ಗಡಿಗೂ ಕೂಗಳತೆ ದೂರದಲ್ಲಿದೆ. ಒಂದು ಕಾಲದಲ್ಲಿ ರಾಗಿಯ ಕಣಜ ಎಂದೇ ಖ್ಯಾತಿ ಗಳಿಸಿತ್ತು. ಆದ್ರೆ 80ರ ಆಸುಪಾಸಿನ ದಶಕದಲ್ಲಿ ಕೈಗಾರೀಕರಣದಿಂದಾಗಿ ರಿಯಲ್ ಎಸ್ಟೇಟ್ ಕ್ಷಿಪ್ರಗತಿಯಲ್ಲಿ ವೇಗ ಪಡೆದುಕೊಂಡಿತ್ತು. ಆದ್ರೆ ಇಲ್ಲಿನ ಮೂಲಭೂತ ಸೌಲಭ್ಯಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾತ್ರ ಕಾಣಲಿಲ್ಲ. ಇಂದಿಗೂ ಅದೇ 70ರ ದಶಕದ ರೀತಿಯಲ್ಲೇ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆಗಳು ಕಾಣ್ತಾ ಇವೆ. ರಸ್ತೆಗಳಲ್ಲಿ ಗುಂಡಿಗಳು ಇಲ್ಲವೇ ಗುಂಡಿಗಳಲ್ಲಿ ರಸ್ತೆಗಳ ಎಂಬ ಭೀಕರ ಸ್ಥಿತಿ ಇದೆ. ಈ ಹಿಂದೆ ಕೂಡ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ಹಲವು ಸುದ್ದಿಗಳನ್ನ ಬಿತ್ತರಿಸಿತ್ತು. ಚುನಾವಣೆಯ ಹೊಸ್ತಿಲಲ್ಲಿ ಕೆಲ ರಸ್ತೆಗಳು ಕಪ್ಪು ಬಣ್ಣ ಪಡೆದುಕೊಂಡಿದ್ರೆ ಇನ್ನು ಬಹುತೇಕ ತಾಲೂಕಿನ ಎಲ್ಲಾ ರಸ್ತೆಗಳು ಅದೇ ದುಸ್ಥಿತಿಯಲ್ಲಿರುವುದರ ಬಗ್ಗೆ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವ ಒಂದು ಝಲಕ್ಕನ್ನ ನೋಡಿ ಬರೋಣ ಬನ್ನಿ. ಹಳ್ಳ ದಿಣ್ಣೆಗಳು ಪೇಷಂಟ್ಗಳು ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಎಲ್ಲೆಲ್ಲಿಂದ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಹಳ್ಳ ದಿಣ್ಣೆಗೆ ಡೆಲಿವರಿ ಪೇಷಂಟ್ಗಳು ಬರ್ತಾರೆ, ಹೆಂಗೆ ಬರಬೇಕು ಈ ಹಳ್ಳ ದಿಣ್ಣೆಯಲ್ಲಿ? ಹೇಳೋರು ಕೇಳೋರೇ ಇಲ್ಲ. ಎಲ್ಲ ರೋಡಲ್ವಾ? ಇದೆಲ್ಲ ಟ್ಯಾಕ್ಸ್ ಕಟ್ಟಲ್ವಾ ಗಾಡಿಗಳವರು? ಇದೆಲ್ಲ ಏನು ಮಾಡ್ತೀರಿ ನೀವು? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ BJP ಸರ್ಕಾರವರೇ, ಬೊಮ್ಮಾಯಿನವರೇ. ತೊಂದರೆ ಆಗ್ತಾ ಇದೆ ಅಂದರೆ ಇವಾಗ ಅವ್ರು ಕೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಮಣ್ಣಾಕೋಣ ಅಂದರೆ ಮಳೆ ನೀರು ಬಂದು ಕೊಚ್ಕೊಂಡು ಹೋಗ್ತಿದ್ದೆ. ಟಾರ್ ಹಾಕಿದ್ರೆ ಕಿತ್ತೋಗಿರೋ ಟಾರು ಅಂತಾರೆ. ಇವಾಗ ಇಲ್ಲಿಂದ ಅಲ್ಲಿ ಗಂಟೆಗೆ ಶಾಂಕ್ಷನ್ ಮಾಡಿದ್ರೆ ಒಂದು ಅಷ್ಟಾಗಲ್ಲ, ಒಂದು 100 ಅಡಿ ಆದರೂ ಮಾಡಬೇಕಲ್ವ? 100 ಅಡಿ ಮಾಡಿದ್ರೆ ತಾನೇ ಲೆವೆಲ್ ಆಗುತ್ತೆ. ಜನಗಳಿಗೆ ತೊಂದರೆ ಆಗ್ತಾಯಿದೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಮೊನ್ನೆ ನನಗೆ ಬಿದ್ದೋದೆ ಅಲ್ಲಿ ಆಲ್ ಡೈರಿ ಹತ್ರ ನಾನೇ ಬಿದ್ದೋದೆ. ನಾನೇ ಕೇಳಿದೆ, ಬಂದು ಪುರಸಭೆಯಲ್ಲಿ ಕೇಳಿದೆ, ಏನಣ್ಣ ಹಿಂಗೆ ಆಗೋಯ್ತು, ನಾನೇ ಬಿದ್ದೋದೆ, ಗಾಡಿ ಎಲ್ಲ ಮುಂದೆ ಎಲ್ಲ ಹೊಡೆದೋಯ್ತು ಅಂತ ನಾನೇ ಕೇಳಿದೆ. ಆನೇಕಲ್ ವಿಶಿಷ್ಟವಾದ ತಾಲೂಕು. ಅತ್ತ ಹಿಂದುಳಿದಿರುವ ಅಥವಾ ಅಭಿವೃದ್ಧಿಯಾಗಿರುವ ತಾಲೂಕಲ್ಲ, ಅಡಕತ್ತರಿಯಲ್ಲಿ ಸಿಲುಕಿರುವ ತಾಲೂಕು. ಬೆಟ್ಟಗುಡ್ಡ ಕಾಡಿನಿಂದಲೂ ತುಂಬಿರುವ ಒಂದು ಸುಂದರ ಪ್ರವಾಸಿ ತಾಣ ಕೂಡ ಹೌದು. ಆದ್ರೆ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗುವ ರಸ್ತೆಗಳನ್ನ ನೋಡಿದ್ರೆ ನೀವು ನಿಜವಾಗಿಯೂ ಇಲ್ಲಿನ ಶಾಸಕರಿಗೆ ಹಿಡಿ ಶಾಪವನ್ನ ಹಾಕ್ತೀರಾ. ಕಿತ್ತು ಹೋಗಿರುವ ರಸ್ತೆಯಲ್ಲೇ ರೋಗಿಗಳು, ವಿದ್ಯಾರ್ಥಿಗಳು, ಗರ್ಭಿಣಿ ಮಹಿಳೆಯರು, ವಯಸ್ಸಾದ ವೃದ್ಧರು, ಅಂಗವಿಕಲರು ತಿರುಗಾಡುವ ಪರಿಸ್ಥಿತಿ ಬಂದೊದಗಿದೆ. 2013ರಲ್ಲಿ ಜನರು ನಂಬಿಕೆ ಇಟ್ಟು ಆಯ್ಕೆಯಾದ ಇಲ್ಲಿನ ಕಾಂಗ್ರೆಸ್ ಶಾಸಕ ಬಿ ಶಿವಣ್ಣನವರ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಗುಂಡಿಗಳು ಬಿದ್ದಿರುವ ಈ ರಸ್ತೆಯನ್ನ ನೋಡಿದ್ರೆ ಇದು ರಸ್ತೆಯೋ ಅಥವಾ ಬಾವಿಗಳೋ ಎನ್ನುವ ರೀತಿ ಭಾಸವಾಗುತ್ತೆ. ಇದರ ಬಗ್ಗೆ ದಿನನಿತ್ಯ ಸಂಚಾರ ಮಾಡುವ ಆಟೋ ಚಾಲಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಉತ್ಪಾದನೆ ಮಾಡೋದು 1000 ರೂಪಾಯಿ. ಈ ಗುಣಿಗಳು ಇವುಗಳೆಲ್ಲಿಂದ ಹಿಡಿದು ನಮಗೆ ಸಿಕ್ಕಾಪಟ್ಟೆ ಖರ್ಚುಗಳು. ಯಾರೋ ಪೇಷಂಟ್ ಬರ್ತಾರೆ ಪಾಪ, ಆ ಪೇಷಂಟ್ ಬಂದರೆ ಅವ್ರನ್ನ ಎಮರ್ಜೆನ್ಸಿ ಕರ್ಕೊಳಕ್ಕಾಗ್ತಾಯಿಲ್ಲ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾಯಿಲ್ಲ. ಇವಾಗ ತಾನೇ ಗ್ಯಾರೇಜ್ ಹತ್ರ ಬಿಟ್ಟು ಬರ್ತಾ ಇದ್ದೀನಿ, ಗಾಡಿ ರಿಪೇರಿ ಆಗೈತೆ. ತುಂಬ ಹಳ್ಳ ದಿಣ್ಣೆಗಳು ಚಂದಾಪುರದಿಂದ ಬರಬೇಕಾದ್ರೆ ನೋಡ್ರೆ ಇಗ್ಲೂರ್ ಹತ್ರ ಎಲ್ಲ ಹೆಂಗೈತೆ ಅಂದ್ಬಿಟ್ಟು ಹಳ್ಳ ದಿಣ್ಣೆಗಳು. ಏನು ಮಾಡ್ತಾರೋ ಗೊತ್ತಿಲ್ಲ. ಹಳ್ಳ ದಿಣ್ಣೆಗಳು ಪೇಷಂಟ್ಗಳು ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಎಲ್ಲೆಲ್ಲಿಂದ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಹಳ್ಳ ದಿಣ್ಣೆಗೆ ಡೆಲಿವರಿ ಪೇಷಂಟ್ಗಳು ಬರ್ತಾರೆ, ಹೆಂಗೆ ಬರಬೇಕು ಈ ಹಳ್ಳ ದಿಣ್ಣೆಯಲ್ಲಿ? ಹೇಳೋರು ಕೇಳೋರೇ ಇಲ್ಲ. ದ್ವಿಚಕ್ರ ವಾಹನ ಸವಾರರ ಗೋಳಂತೂ ಕೇಳೋದೇ ಬೇಡ. ಧೂಳಿನ ಸಮಸ್ಯೆಯಿಂದ ಉಸಿರುಗಟ್ಟಿ ಓಡಾಡುವ ಪರಿಸ್ಥಿತಿ ಬಂದಿದೆ. ರಸ್ತೆ ಗುಂಡಿಯಿಂದ ಮುಕ್ತಿ ಕೊಡಿ ಎಂದು ಕೇಳಿದ್ರೂ ಪ್ರಯೋಜನ ಇಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಬಂದೈತೆ. BJP ಸರ್ಕಾರ ಏನು ಮಾಡ್ತಾ ಇದೆ?
ರೋಡ್ಗಳು ಎಲ್ಲಿಂದ ಎಲ್ಲ ನೋಡೋ ಕಿತ್ತೋಗಿದೆ, ಗಾಡಿಗಳು ಟ್ರಾಫಿಕ್ ಆಗುತ್ತೆ, ಇಲ್ಲಿ ಪೊಲೀಸರು ಇಲ್ಲಿ ಯಾರು ಇಲ್ಲ, ಏನಂದರೆ ಏನಿಲ್ಲ. ಮಳೆ ಬಂತಿದ್ರೆ ಸುಳಿ ಗುಣಿಗಳಾಗಿರ್ತದೆ, ಗಾಡಿಗಳು ಓಡಿಸೋಕ್ಕಾಯ್ತದ, ಮುಗ್ಗಿಸ್ಬಿಡ್ತಾರೆ. ಅದಕ್ಕೆ ಹೊಣೆ ಯಾರಿದ್ದಾರೆ? ಏನು ಮಾಡ್ತಾಯಿದ್ದಾರೆ BJP ಸರ್ಕಾರ? ಏನು ಮಾಡ್ತಾವ್ರೆ? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ ನೀವು. ಇದೆಲ್ಲ ಬಂದು ಅದು ಎಲೆಕ್ಷನ್ ಬಂದಾಗ ಮಾತ್ರ ಪ್ಯಾಚ್ಗಳು ಮಾತ್ರ ಆಗ್ತೀರ ಅಷ್ಟೇ. ರೋಡ್ಗಳು ಮಾತ್ರ ಕ್ಲೀನ್ ರೋಡ್ಗಳು ಮಾತ್ರ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆ ಮುಂದೆ ಏನು ಬೇಕೋ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ರಿ. ಈ ಬೈಬಸ್ ರೋಡ್ಗಳಲ್ಲಿ ಇದೆಲ್ಲ ರೋಡಲ್ವಾ? ಇದೆಲ್ಲ ಟ್ಯಾಕ್ಸ್ ಕಟ್ಟಲ್ವಾ ಗಾಡಿಗಳವರು? ಇದೆಲ್ಲ ಏನು ಮಾಡ್ತೀರಿ ನೀವು? ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ BJP ಸರ್ಕಾರವರೇ, ಬೊಮ್ಮಾಯಿನವರೇ. ಎಲೆಕ್ಷನ್ ಬಂದಾಗ ಮಾತ್ರ ನಮಗೆ ಓಟ್ ಕೊಡ್ರಿ ಅಂತ ಬರ್ತೀರಾ. ಇದೆಲ್ಲ ಏನು ಮಾಡ್ಬೇಕಂತ ನೀವು ಫಸ್ಟು ಬಂದು ಓಡಾಡಿ ಕಣ್ಣು ಬಿಟ್ಟು ನೋಡ್ಬೇಕ್ರಿ, ಎಲ್ಲ ಕೆಲಸ ಮಾಡಿರಿ. ಶಾಸಕರು ಮನೆಗಳಾಗ ನಿದ್ದೆಗಳು ಮಾಡ್ತಾಯಿದ್ದಾರೆ ಅಷ್ಟೇ. ಯಾರು ಬಂದು ಅವ್ರು ದುಡ್ಡು ಬಂದಾಗ ಮಾತ್ರ, ಎಲೆಕ್ಷನ್ ಬಂದಾಗ ಮಾತ್ರ ಮನೆಗಳ ಬಾಕ್ಲು ಬಂದು ಸ್ವಾಮಿ ಕಾಲು ಹಿಡಿತೀನಿ ಕೈ ಹಿಡ್ತೀನಿ ಅಂತಾರೆ, ಓಟ್ ಹಾಕ್ಸ್ಕೊತಾರೆ ಹೊರತು ಮಿಕ್ಕದಂಗೆ ಯಾವುದಕ್ಕೂ ಬರೋದಿಲ್ಲ. ಅವ್ರು ಎಲೆಕ್ಷನ್ ಬಂದಮೇಲೆ 5 ವರ್ಷಕ್ಕೊಂದ್ಸಲ 5 ವರ್ಷ ಗಂಟ ಅವ್ರು ಎಷ್ಟು ಬೇಕು ಅಷ್ಟು ಬಜೆಟ್ ಮಾಡ್ಕೊಂಡಿರ್ತಾರೆ. ಈ ಸಲ ಹಿಂಗೆಲ್ಲ ಮಾಡೋದ್ರೆ BJP ಸರ್ಕಾರ ಯಾವುದೇ ಕಾರಣಕ್ಕೂ BJP ಸರ್ಕಾರ ಬರೋದಿಲ್ಲ. ಇನ್ನು ಸ್ಥಳೀಯರು ಪ್ರತಿ ಬಾರಿಯೂ ಕೂಡ ನಾನು ಶಾಸಕರಿಗೆ ಮನವಿಯನ್ನ ಮಾಡಿದ್ದೇವೆ, ಅವರು ಈ ಕಡೆ ಮುಖ ಮಾಡುತ್ತಿಲ್ಲ ಎಂದು ಗುಂಡಿ ಬಿದ್ದ ರಸ್ತೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಜನ 100 ಥರ ಹೇಳ್ಬೋದು. 20 ವರ್ಷದಿಂದ ಆಡಳಿತ ಮಾಡಿ ಸರ್ಕಾರ ಇಲ್ಲಿ ಏನು ಅಭಿವೃದ್ಧಿಗಳಂತೂ ಏನು ಮಾಡಿಲ್ಲ. 10 ವರ್ಷಗಳಿಂದ B. ಶಿವಣ್ಣವರು ಅಭಿವೃದ್ಧಿಗಳನ್ನು ಮಾಡಿ ಆನೇಕಲ್ ಜನತೆಗೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ಇಲ್ಲಿ ಏನಾಗಿದೆ ಅಂದರೆ ಈ ರೋಡ್ಗಳ ರಸ್ತೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಬೊಮ್ಮಾಯಿ ಸರ್ಕಾರದಲ್ಲಿ ಹತ್ರ ಹೋಗಿ ಅವ್ರನ್ನ ಕೇಳಿದ್ದಾರೆ, ಫಂಡ್ ಕೇಳಿದ್ದಾರೆ. 25 ಕೋಟಿ ರೂಪಾಯಿನ ಶಾಂಕ್ಷನ್ ಮಾಡಿ ಸರ್ಕಾರ ಮತ್ತೆ ಅದನ್ನು ಕಿತ್ಕೊಂಡಿದೆ. ಸರ್ಕಾರ ಅಭಿವೃದ್ಧಿ ಇಲ್ಲಿ ಆನೇಕಲ್ ಶಾಸಕರು ಇನ್ನೇನು ಮಾಡ್ತಾರೆ? ಅಭಿವೃದ್ಧಿ ಮಾಡಬೇಕಂದ್ರೆ ಕೊಡಲೇಬೇಕಲ್ವ ಅವ್ರಿಗೆ ಆದಾಯ. ಅವ್ರು ಕೊಟ್ಟರೆ ತಾನೇ ಅವರು ಸರ್ಕಾರ ಅವ್ರು ಮಾಡೋದು. ಇಲ್ಲಿ ಯಾರೂ ನೋಡಿಲ್ಲ. ಈಗ ಇಲ್ಲಿಂದ ವೆಂಕಟೇಶ್ವರ ಟ್ಯಾಕ್ಸಿಂದ ಹಿಡಿದು ಚೌಡೋಟಿ ಸರ್ಕಲ್ವರೆಗೂ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಮಾಡಿದ್ದಾರೆ. ಎಲೆಕ್ಷನ್ಗೆ ಸ್ಟಾಪ್ ಮಾಡಿದ್ದಾರೆ. ಯಾರು ತಪ್ಪದು? ಸರ್ಕಾರದವ್ರದ್ದೇ ತಪ್ಪು. ಯಾವುದೇ ಕಾರಣಕ್ಕೂ ಅವರು ಆನೇಕಲ್ ಕ್ಷೇತ್ರದಲ್ಲಿ B. ಶಿವಣ್ಣ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಮಾಡಿಲ್ಲ ಅಂತ ಏನಿಲ್ಲ. ಈ ರಸ್ತೆಗಳು ಕಿತ್ತೋಗಿರೋ ಒಂದು ಸ್ವಲ್ಪ ಟಾರ್ ಹಾಕ್ಬಿಟ್ಟು ಹೋದರೆ ಆ ಟಾರ್ನ ಕಿತ್ತೋಗಿರೋ ಸರ್ಕಾರ ಅಂತ ಹೇಳ್ತಾರೆ. ಕಿತ್ತಾಕ್ಬಿಟ್ಟು ಡಾಬರೀಕರಣ ಮಾಡ್ತಾಯಿದ್ದಾರೆ, ಅರ್ಧಂಬರ್ಧಂ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಕೆಲಸ ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. 40% ಸರ್ಕಾರ ಅಲ್ಲ ಇದು. ಆನೇಕಲ್ಲಲ್ಲಿ ಯಾವುದೇ ಕಾರಣಕ್ಕೂ 40% ಸರ್ಕಾರ ತಗೊಳ್ಳೋದೇ ಇಲ್ಲ. ಅವ್ರು ನಿಷ್ಠಾವಂತ ಅಧಿಕಾರಿಯಾಗಿ, ನಿಷ್ಠಾವಂತ ರಾಜಕೀಯ ವ್ಯಕ್ತಿಯಾಗಿ B. ಶಿವಣ್ಣ ಅವರು ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ತೊಂದರೆ ಆಗ್ತಾಯಿದೆ ಅಂದರೆ ಇವಾಗ ಅವ್ರು ಕೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಮಣ್ಣಾಕೋಣ ಅಂದರೆ ಮಳೆ ನೀರಿಗೆ ಬಂದು ಕೊಚ್ಕೊಂಡು ಹೋಗ್ತಿದ್ದೆ. ಟಾರ್ ಹಾಕದೆ ಕಿತ್ತೋಗಿರೋ ಟಾರು ಅಂತಾರೆ. ಇವಾಗ ಇಲ್ಲಿಂದ 4 ಗಂಟೆಗೆ ಶಾಂಕ್ಷನ್ ಮಾಡಿದ್ರೆ ಒಂದು ಅಷ್ಟಾಗಲ್ಲ, ಒಂದು 100 ಅಡಿ ಆದರೂ ಮಾಡಬೇಕಲ್ವ. 100 ಅಡಿ ಮಾಡಿದ್ರೆ ತಾನೇ ಲೆವೆಲ್ ಆಗುತ್ತೆ. ಜನಗಳಿಗೆ ತೊಂದರೆ ಆಗ್ತಾಯಿದೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಮೊನ್ನೆ ನನಗೆ ಬಿದ್ದೋದೆ ಅಲ್ಲಿ ಆಲ್ ಡೈರಿ ಹತ್ರ ನಾನೇ ಬಿದ್ದೋದೆ. ನಾನೇ ಕೇಳಿದೆ, ಬಂದು ಪುರಸಭೆಯಲ್ಲಿ ಕೇಳಿದೆ, ಏನಣ್ಣ ಹಿಂಗೆ ಆಗೋಯ್ತು, ನಾನೇ ಬಿದ್ದೋದೆ, ಗಾಡಿ ಎಲ್ಲ ಮುಂದೆ ಎಲ್ಲ ಹೊಡೆದೋಯ್ತು ಅಂತ ನಾನೇ ಕೇಳಿದೆ. ಮಾಡೋಣಪ್ಪ, ಎಲೆಕ್ಷನಲ್ಲಿ ಕೈ ಹೋದರೆ ಎಲೆಕ್ಷನ್ ಕೆಲಸ, ರಾಜಕೀಯದ ಕುತಂತ್ರಗಳು ಇವರು ಅಂತಾರೆ. ಏನೇ ಮಾಡೋಕೆ ಹೋದರೂ ಕುತಂತ್ರಗಳು, ಅರ್ಧಂಬರ್ಧ ಮಾಡ್ತಾರೆ, ಓದ್ತಾರೆ ಅಂತ ಹೇಳ್ತಾರೆ. ಜನಗಳಿಗೆ ತೊಂದರೆ ಆಗ್ತೈತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಬ್ಲಿಕ್ಗೆ ತುಂಬ ತೊಂದರೆಗಳಾಗ್ತೈತೆ. ಅದನ್ನು ಮುಂದಿನ ಕಾಲದಲ್ಲಿ ಸರಿಪಡಿ ಅಗಲೀಕರಣ ಆಗ್ತಾಯಿದೆ ರಸ್ತೆ, ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ನಾನು ಕಂಪ್ಲೀಟ್ ಎಲ್ಲ ಆದಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವರ್ಕು ಕಂಪ್ಲೀಟ್. ಇದು ರಾಘವೇಂದ್ರ ಭವನ್ ಮುಂದೆ ಇರೋದು, ಮುಂದೆ ಒಂದು ಇದಾಗಿದೆ, ಅದು ಏನು ರಸ್ತೆ ಎಲ್ಲ ಡಾಂಬರೀಕರಣ ಎಲ್ಲ ಕಿತ್ತೋಗಿದೆ. ಅದೊಂದು ಮತ್ತು ಇದು ಮತ್ತು ಮೊನ್ನೆ ಎಲ್ಲನೂ ನಾವು ಸಿಮೆಂಟ್ ಹಾಕಿದ್ರಿ. ಮೊನ್ನೆ ಮಳೆ ಬಂದವಾಗೆಲ್ಲ ಕಿತ್ತೋಗಿದೆ ಅಷ್ಟೇ. ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳೊಳಗಡೆ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಮನೆಯೆಲ್ಲ ಶಾಸಕರೆಲ್ಲ ಬಂದು ಹೇಳಿದ್ದಾರೆ ನಮಗೆ. ಮತ್ತು ಮೊನ್ನೆ ಸಮ್ಮಿಶ್ರ ಸರ್ಕಾರ ಹೋಗಿ ಈ ಬೊಮ್ಮಾಯಿ ಸರ್ಕಾರ ಬಂದಮೇಲೆ ಇಲ್ಲಿ ಆನೇಕಲ್ಗೆ ಬಿಡುಗಡೆ ಆಗಿತ್ತು ಅನುದಾನ ಎಲ್ಲ ವಾಪಸ್ ತೊಗೊಂಡಿದ್ದಾರೆ. ಅಲ್ಲಿಗೂ ಪಾಪ ನಾವೆಲ್ಲನೂ ಕುತ್ಕೊಂಡು ಧರಣಿ ಕುತ್ಕೊಂಡಿದ್ರಿ ಒಂದು 2-3 ತಿಂಗಳ ಹಿಂದೆ. ಏನಂತ ಅನುದಾನ ವಾಪಸ್ ತೊಗೊಂಡಿರೋದ್ನೆಲ್ಲ ತಿರ್ಗಾ ಆನೇಕಲ್ಗೆ ಬಿಡುಗಡೆ ಮಾಡಬೇಕು ಅಂತ. ಅವರು ಬಿಡುಗಡೆ ಮಾಡಿಲ್ಲ. ನೋಡೋಣ, ಇನ್ನೊಂದು 15-20 ದಿನ ಟೈಮ್ ತೊಗೊಂಡಿದ್ದಾರೆ. ಅಷ್ಟರಲ್ಲಿ ಇದೆಲ್ಲ ಕಾಮಗಾರಿ ಪೂರ್ಣ ಆಗುತ್ತೆ. ಒಟ್ಟಾರೆ ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನ ನಿವಾರಿಸಲೆಂದೇ ಶಾಸಕರನ್ನ ತಮ್ಮ ಅಮೂಲ್ಯವಾದ ಮತ ನೀಡಿ ಆಯ್ಕೆ ಮಾಡುತ್ತಾರೆ. ಆದರೆ ಮತ ತೆಗೆದುಕೊಂಡು ತದನಂತರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿ ಜನರ ಸಮಸ್ಯೆ ಬಗ್ಗೆ ಮುಖ ಮಾಡದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಶಾಸಕರು ಏನು ಉತ್ತರ ಕೊಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.